ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಸಮಾಜದಲ್ಲಿ ಯಾರಿಗೂ ಕೆಡುಕಂದ ಬಯಸದೆ ಒಳ್ಳೆಯ ಸದ್ಗುಣವಂತನಾಗಿ ಪರರಿಗೆ ಸಹಾಯ ಮಾಡುವಂಥ ಮನೋಭಾವ ಇರಬೇಕೆಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿ ಶ್ರೀ ಕ್ಷೇತ್ರ ದೈವಜ್ಞ ಬ್ರಾಹ್ಮಣ ಮಠದ ಜ್ಞಾನೇಶ್ವರಿ ಪೀಠ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿ ಹೇಳಿದ್ದಾರೆ. ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ವಿರಾಜಪೇಟೆಯಲ್ಲಿ ನಡೆದ ದೈವಜ್ಞ ದರ್ಶನ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದವರು, ತಮ್ಮ ಆಶೀರ್ವಚನದಲ್ಲಿ ಮನುಷ್ಯ ಅತಿ ಬುದ್ಧಿವಂತನಾಗಿದ್ದು ಕೋಪದಿಂದ ವರ್ತಿಸದೆ ಪರರೊಂದಿಗೆ ಶಾಂತಿ ಸಮಾಧಾನದಿಂದ ವರ್ತಿಸಬೇಕು ಹಾಗೂ ತಮ್ಮ ಆಚಾರ ವಿಚಾರಗಳೊಂದಿಗೆ ಇರುವವರೆಗೂ ಜೀವನದ ಬದುಕಿನಲ್ಲಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವಂತಾಗಬೇಕೆಂದು ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿ ಅವರು ಹೇಳಿದರು. ಮುಂದೆ ಬರ್ಲಿ ಡೋರ್ ಹಾಕ್ಬಿಡಿ. दोन लाईन करा ಜೀವನದಲ್ಲಿ ನಾವು ಕ್ವಾಂಟಿಟಿಯನ್ನು ಹೆಚ್ಚಾಗಿ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿ ಪ್ರಾಯಶಃ ನನ್ನ ಸಮಾಜವಾದ ಕ್ವಾಲಿಟಿ, ಭಕ್ತಿ, ಶ್ರದ್ಧೆ, ಭಾವನೆ, ಪ್ರೀತಿ, ವಿಶ್ವಾಸಗಳೆಲ್ಲ ಆ ವಿಶ್ವಾಸಗಳೇ ಇವತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ಸು ಮಟ್ಟಿಗೆ ನಡೆಸಿಕೊಳ್ಳಿವೆ ಅಂತ ಹೇಳಿದೆ. ತುಂಬ ಸಂತೋಷವಾಗ್ತಾ ಇದೆ, ಆನಂದವಾಗ್ತಾ ಇದೆ. ಈ ಕಾರ್ಯಕ್ರಮದ ಹೆಸರೇ ದೈವಜ್ಞ ದರ್ಶನ ಅಂತೇಳಿ. ದೈವದಲ್ಲಿ ಹೋಗಿ ದರ್ಶನ ಕೊಡುವ ಕಾರ್ಯಕ್ರಮ ಈ ದೈವದ ದರ್ಶನ ಕಾರ್ಯಕ್ರಮ. ಎಲ್ಲರನ್ನೂ ಕೂಡ ನಾವು ದೈವದ ಮಳೆ ದರ್ಶನದಲ್ಲಿ ಇಷ್ಟು ಮಳೆ ಬರ್ಬೋದು. ಸಹಜವಾಗಿ ವಿರಾಜಪೇಟೆ ಮಾಡಿಕೊಂಡ್ರೆ 15 ಜನ ವಿರಾಜಪೇಟೆಯವರು ಮಳೆ ಬರ್ಬೋದು. ಆದರೆ ಇಲ್ಲಿದ್ದ ಎಲ್ಲರೂ ಕೂಡ ಮಳೆ ಬರಲು ಸಾಧ್ಯವಾಗುವುದು. ಆವಾಗ ಮಠದ ಶ್ರೀಗಳೇ ಇಲ್ಲಿ ಬಂದಾಗ ವಿರಾಟಪೇಟೆ ಎಲ್ಲರೂ ಕೂಡ ಇಲ್ಲಿ ಸೇರ್ತಾರೆ. ಅವರು ದರ್ಶನಗಳಿಗೆ ಅನುಕೂಲವಾಗ್ತಾರೆ ಎಂಬ ಈ ನಿಟ್ಟಿನಲ್ಲಿ ಹಾಕೊಂಡಂತ ಕಾರ್ಯಕ್ರಮ ಈ ದೈವ ದರ್ಶನ ಕಾರ್ಯಕ್ರಮ. ನಮ್ಮದು ಸುಂದರವಾಗಿ ಊರಲ್ಲಿ ದೇವಸ್ಥಾನ ಇದ್ದರೆ ಊರೆಲ್ಲರೂ ಕೂಡ ಆ ಮುಂದೆ ಹೋಗಿರುತ್ತೆ. ಮನೆಯ ಒಬ್ಬ ಸದಸ್ಯ ಹೋಗಿ ದೇವರಿಗೆ ಹಣ್ಣು ಕಾಯಿ ಮಾಡಿಕೊಂಡು ದೇವರ ಆಶೀರ್ವಾದ ಬರ್ತಾ ಇರ್ತಾರೆ. ದೇವರ ಕೆಲಸ ಇರ್ತದೆ, ನನ್ನ ದರ್ಶನಕ್ಕೆ ಯಾರು ಬರಲಿಲ್ಲವಲ್ಲ. ವಿರಾಜಪೇಟೆ ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಉಲ್ಲಾಸ್ ಶೇಟ್, ಸೌಮ್ಯ ನಾಗೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.